ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಸ್ಟಡಿ ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ RRB ಗ್ರೂಪ್ ಡಿ ಶಿಫ್ಟ್ ವೈಸ್ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡುತ್ತೇನೆ ಫ್ರೆಂಡ್ಸ್. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಪ್ರಶ್ನೆ 1. ಈ ಬಾರಿ 2025 ಎಷ್ಟು ಕ್ರೀಡಾಪಟುಗಳಿಗೆ ಅರ್ಜುನ ಪ್ರಶಸ್ತಿ ನೀಡಲಾಯಿತು? ಸರಿಯಾದ ಉತ್ತರ 32 ಅಂತ ಹೇಳ್ಬೋದು. ಪ್ರಶ್ನೆ 2. ಎಷ್ಟು ತಿಳುವಳಿಕೆ ಒಪ್ಪಂದಗಳಿಗೆ MOU ಸಹಿ ಹಾಕಲಾಗಿದೆ? ಸರಿಯಾದ ಉತ್ತರ 10 ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ಪ್ರಶ್ನೆ 3. ಯಾವ ಲೇಖನವು ಸಾಂವಿಧಾನಿಕ ತಿದ್ದುಪಡಿಯನ್ನು ಒಳಗೊಂಡಿದೆ? ಸರಿಯಾದ ಉತ್ತರ 368ನೇ ವಿಧಿ ಸಾಂವಿಧಾನಿಕ ತಿದ್ದುಪಡಿಯನ್ನು ಒಳಗೊಂಡಿದೆ. ಪ್ರಶ್ನೆ 4. ದೇಹದೊಳಗೆ ಆಮ್ಲಜನಕವನ್ನು ಯಾವುದು ವರ್ಗಾಯಿಸುತ್ತದೆ? ಸರಿಯಾದ ಉತ್ತರ ಹಿಮೋಗ್ಲೋಬಿನ್. ಪ್ರಶ್ನೆ 5. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಯಾವಾಗ ರಚನೆಯಾಯಿತು? ಸರಿಯಾದ ಉತ್ತರ ಅಕ್ಟೋಬರ್ 12, 1993. ಪ್ರಶ್ನೆ 6. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸಮಾಧಿ ಸ್ಥಳದ ಹೆಸರೇನು? ಸರಿಯಾದ ಉತ್ತರ ವಿಜಯ್ ಘಾಟ್. ಪ್ರಶ್ನೆ 7. ಮಹಾತ್ಮ ಗಾಂಧಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಶಾಶ್ವತವಾಗಿ ಯಾವಾಗ ಮರಳಿದರು? ಸರಿಯಾದ ಉತ್ತರ 9 ಜನವರಿ 1915ರಂದು. ಪ್ರಶ್ನೆ 8. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವಿನ ಒಪ್ಪಂದಕ್ಕೆ ಯಾವಾಗ ಸಹಿ ಹಾಕಲಾಗಿತ್ತು? ಸರಿಯಾದ ಉತ್ತರ 1916ರಲ್ಲಿ. ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ರಶ್ನೆ 9. ಬಲೂನ್ಗಳಲ್ಲಿ ಯಾವ ಅನಿಲ ತುಂಬಿರುತ್ತದೆ? ಸರಿಯಾದ ಉತ್ತರ ಹೀಲಿಯಂ. ಪ್ರಶ್ನೆ 10. ಯಾವ ಕ್ರೀಡೆಯು ಅತಿ ಹೆಚ್ಚು ಅರ್ಜುನ್ ಪ್ರಶಸ್ತಿ ಪುರಸ್ಕೃತರನ್ನು ಹೊಂದಿದೆ? ಸರಿಯಾದ ಉತ್ತರ ಅಥ್ಲೆಟಿಕ್ಸ್ ಅಂತ ಹೇಳ್ಬೋದು. ಪ್ರಶ್ನೆ 11. ಗುರು ರಾಮದಾಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿದೆ? ಸರಿಯಾದ ಉತ್ತರ ಪಂಜಾಬಿನ ಅಮೃತ್ಸರದಲ್ಲಿದೆ. ಪ್ರಶ್ನೆ 12. ವಿಶ್ವದಲ್ಲಿ ಬೇಳೆಕಾಳು ಉತ್ಪಾದನೆಯಲ್ಲಿ ಭಾರತದ ಪಾಲು ಎಷ್ಟು? ಸರಿಯಾದ ಉತ್ತರ 25%. ಪ್ರಶ್ನೆ 13. ಬಟಾಣಿ ಸಸ್ಯವು ಇತರ ಸಸ್ಯಗಳ ಅಥವಾ ಬೇಲಿಗಳ ಮೇಲೆ ಏರಲು ಈ ಕೆಳಗಿನವುಗಳ ಸಹಾಯದಿಂದ ಪ್ರಯತ್ನಿಸುತ್ತದೆ. ಸರಿಯಾದ ಉತ್ತರ ಟ್ರೆಂಡಿಲ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಟೆಂಡ್ರಿಲ್ಸ್ ಇಂದ ಇದು ಏರುತ್ತದೆ ಫ್ರೆಂಡ್ಸ್, ಇದು ಬೇಲಿಗಳ ಮೇಲೆ. ಪ್ರಶ್ನೆ 14. ಗ್ರೆಗರ್ ಜೊಹಾನ್ ಮೆಂಡೆಲ್ ಮುಖ್ಯವಾಗಿ ಯಾವ ವಿಷಯದ ಬಗ್ಗೆ ಮಾತನಾಡಿದರು? ಸರಿಯಾದ ಉತ್ತರ ಬಂದ್ಬಿಟ್ಟು ಆನುವಂಶಿಕತೆ ಅಂದ್ರೆ ಹೆರಿಡಿಟಿ ಮತ್ತು ತಳಿಶಾಸ್ತ್ರದ ಬಗ್ಗೆ ಮೆಂಡೆಲ್ ಅವರು ಮಾತನಾಡುತ್ತಾರೆ ಫ್ರೆಂಡ್ಸ್. ಪ್ರಶ್ನೆ 15. ಇಸ್ರೋದ ಪ್ರಸ್ತುತ ಅಧ್ಯಕ್ಷರು ಡಾಕ್ಟರ್ ವಿ ನಾರಾಯಣ್ ಇತ್ತೀಚೆಗೆ ಯಾವ ಪ್ರಶಸ್ತಿಯನ್ನು ನೀಡಲಾಯಿತು? ಸರಿಯಾದ ಉತ್ತರ GP ಬಿರ್ಲಾ ಸ್ಮಾರಕ ಪ್ರಶಸ್ತಿಯನ್ನು ನೀಡಲಾಯಿತು. ಪ್ರಶ್ನೆ 16. ಇತ್ತೀಚೆಗೆ ಏಷ್ಯನ್ ಕ್ರೀಡಾಕೂಟದಲ್ಲಿ ಜಾವಲಿನ್ ಎಸೆದ ಚಿನ್ನದ ಪದಕ ಗೆದ್ದ ಹೊಸ ದಾಖಲೆ ನಿರ್ಮಿಸಿದ ಮೊದಲ ಭಾರತದ ಮಹಿಳೆ ಯಾರು? ಸರಿಯಾದ ಉತ್ತರ ಅಣ್ಣು ರಾಣಿ ಅಂತ ಹೇಳ್ಬೋದು. ಪ್ರಶ್ನೆ 17. ವಂತರಾ ಎಂಬ ವನ್ಯಜೀವಿ ರಕ್ಷಣಾ ಮತ್ತು ಪುನರ್ವಸತಿ ಕೇಂದ್ರವನ್ನು ಸ್ಥಾಪಿಸಿದವರು ಯಾರು? ಸರಿಯಾದ ಉತ್ತರ ರಿಲಯನ್ಸ್ ಫೌಂಡೇಶನ್, ಅನಂತ್ ಅಂಬಾನಿ ಅಂತ ಹೇಳ್ಬೋದು. ಪ್ರಶ್ನೆ 18. ವೈ ಐ ಆಮ್ ಹಿಂದೂ ಪುಸ್ತಕದ ಲೇಖಕರು ಯಾರು? ಸರಿಯಾದ ಉತ್ತರ ಶಶಿ ತರೂರ್ ಅಂತ ಹೇಳ್ಬೋದು. ಪ್ರಶ್ನೆ 19. ನೀವು H2SO4 ಸಲ್ಫ್ಯೂರಿಕ್ ಆಮ್ಲವನ್ನು NaOH ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ನೊಂದಿಗೆ ಪ್ರತ್ಯೇಕಿಸಿದ ಉತ್ಪನ್ನವೇನು? ಸರಿಯಾದ ಉತ್ತರ ಸೋಡಿಯಂ ಸಲ್ಫೇಟ್, ಲವಣ ಮತ್ತು ನೀರು ಬಿಡುಗಡೆಯಾಗುತ್ತದೆ. ಪ್ರಶ್ನೆ 20. ಒಂದು ವಸ್ತು 100 ಮೀಟರ್ ಎತ್ತರದಿಂದ ಬೀಳುತ್ತದೆ, ಅದು ನೆಲಕ್ಕೆ ಅಪ್ಪಳಿಸುತ್ತದೆ, ಆದರೆ ಅದು ತಲುಪಲು ಸಮಯ ಎಷ್ಟು ತೆಗೆದುಕೊಳ್ಳುತ್ತದೆ? ಸರಿಯಾದ ಉತ್ತರ 4.5 ಸೆಕೆಂಡುಗಳು ಅಂತ ಹೇಳ್ಬೋದು. ಪ್ರಶ್ನೆ 21. ವಿದ್ಯುತ್ ಸಾಮರ್ಥ್ಯ ಅಂದ್ರೆ ವೋಲ್ಟೇಜ್ನ ಘಟಕ ಯಾವುದು? ಸರಿಯಾದ ಉತ್ತರ ವೋಲ್ಟ್ ಅಂತ ಹೇಳ್ಬೋದು. ಪ್ರಶ್ನೆ 22. ನಾಫ್ತಲಿನ್ ಉರಿಯುವಾಗ ಯಾವ ಬಣ್ಣದ ಜ್ವಾಲೆ ಉತ್ಪತ್ತಿಯಾಗುತ್ತದೆ? ಸರಿಯಾದ ಉತ್ತರ ಹಳದಿ ಹೊರಗೆಯ ಜ್ವಾಲೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 23. 50 ಹರ್ಟ್ಜ್ ಆವರ್ತನ ಹೊಂದಿರುವ ತರಂಗದ ಕಾಲಾವಧಿ ಎಷ್ಟು? ಸರಿಯಾದ ಉತ್ತರ 0.02 ಸೆಕೆಂಡ್ ಅಂತ ಹೇಳ್ಬೋದು. ಪ್ರಶ್ನೆ 24. ಮಹಾರಾಷ್ಟ್ರದ ಯಾವ ನಗರವು ನೈರ್ಮಲ್ಯ ಮತ್ತು ಜೈವಿಕ ವೈದ್ಯಕೀಯ ಸೌಲಭ್ಯಗಳನ್ನು ಹೊಂದಿರುವ ಮೊದಲ ರಾಜ್ಯವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಕರದ್ ರಾಜ್ಯ ಅಂತ ಹೇಳ್ಬೋದು, ಅಂದ್ರೆ ಮಹಾರಾಷ್ಟ್ರದ ಕರದ್ ಸಿಟಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 25. ಟೆಸ್ಟ್ ಕ್ರಿಕೆಟ್ ಹಿಸ್ಟ್ರಿ ಪುಸ್ತಕದ ಲೇಖಕರು ಯಾರು?
ಸರಿಯಾದ ಉತ್ತರ ಟೀಮ್ ವಿಗ್ಮೋರ್ ಅಂತ ಹೇಳ್ಬೋದು. ಪ್ರಶ್ನೆ 26 ಭಾರತದಲ್ಲಿ ಹವಾಮಾನ ಮುನ್ಸೂಚನೆಗಳನ್ನು 6 ದಿನಗಳ ಅಥವಾ ಯಾವುದೇ ಅವಧಿಗೆ ಮುಖ್ಯವಾಗಿ ಯಾವ ಸಂಸ್ಥೆ ಸಿದ್ಧಪಡಿಸುತ್ತದೆ? ಸರಿಯಾದ ಉತ್ತರ ಭಾರತೀಯ ಹವಾಮಾನ ಇಲಾಖೆ IMD ಅಂತ ಹೇಳ್ಬೋದು. ಪ್ರಶ್ನೆ 27 ಜೂನ್ 30 2025ರಂದು ತೆಲಂಗಾಣದ ಯಾವ ಜಿಲ್ಲೆಯಲ್ಲಿ ರಾಸಾಯನಿಕ ಕಾರ್ಖಾನೆಗಳ ಘಟನೆ ನಡೆಯಿತು? ಸರಿಯಾದ ಉತ್ತರ ಸಂಗಾರೆಡ್ಡಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 28 ಭಾರತದ 22 ನಿಗದಿತ ಭಾಷೆಗಳಲ್ಲಿ ಯುವ ಬರಹಗಾರರಿಗೆ ಯಾವ ಪ್ರಶಸ್ತಿಯನ್ನು ನೀಡಲಾಗುತ್ತದೆ? ಸರಿಯಾದ ಉತ್ತರ ಯುವ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಯಿತು. ಪ್ರಶ್ನೆ 29 ಅಂತಾರಾಷ್ಟ್ರೀಯ ನ್ಯಾಯಾಲಯಗಳ ಕಚೇರಿ ಎಲ್ಲಿದೆ? ಸರಿಯಾದ ಉತ್ತರ ಹೇಗ್ನಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಶ್ನೆ 30 2025ರಲ್ಲಿ ಈ ಕೆಳಗಿನ ಯಾರಿಗೆ ಜೀವಮಾನ ಅರ್ಜುನ ಪ್ರಶಸ್ತಿಯನ್ನು ನೀಡಲಾಯಿತು? ಸರಿಯಾದ ಉತ್ತರ ಮುರಳಿ ರಾಮ್ ರಾಜಾರಾಮ್ ಪೇಟ್ಕರ್ ಅವರಿಗೆ ನೀಡಲಾಯಿತು. ಇನ್ನು ಮ್ಯಾಥ್ಸ್ ಬಗ್ಗೆ ಕ್ವಶನ್ಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್, ಯಾವ ಪ್ರಶ್ನೆಗಳು ಬಂದಿವೆ ಅಂತ. ಪ್ರಶ್ನೆ 1 ಅಂದ್ರೆ ಸಂಭವನೀಯತೆಯ ಮೇಲೆ ಎಷ್ಟು ಪ್ರಶ್ನೆಗಳನ್ನು ಕೇಳಿದಾರಪ್ಪ ಅಂತಂದ್ರೆ 2 ಪ್ರಶ್ನೆಗಳನ್ನ 2ನೇ ಶಿಫ್ಟ್ನಲ್ಲಿ ಕೇಳಿರ್ತಾರೆ. ಅದೇ ರೀತಿಯಾಗಿ ಕ್ಷೇತ್ರ ಮಾಪನದ ಬಗ್ಗೆ ಎಷ್ಟು ಪ್ರಶ್ನೆ ಕೇಳಿದಾರಪ್ಪ ಅಂದ್ರೆ 1 ಪ್ರಶ್ನೆಯನ್ನು ಕೇಳಿದ್ದಾರೆ. ತ್ರಿಕೋನಮಿತಿ ಅಂದ್ರೆ ಟ್ರಯಾಂಗಲ್ ಮೇಲೆ ಎಷ್ಟು ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ 1 ಪ್ರಶ್ನೆಯನ್ನು ಕೇಳಿದ್ದಾರೆ. 4ನೇದು ಬಂದ್ಬಿಟ್ಟು ಶೇಕಡಾವಾರು ಅಂದ್ರೆ ಪರ್ಸೆಂಟೇಜ್ ಮೇಲೆ ಎಷ್ಟು ಪ್ರಶ್ನೆಯನ್ನು ಕೇಳಿದಾರಪ್ಪ ಅಂದ್ರೆ 3 ಪ್ರಶ್ನೆಯನ್ನು ಕೇಳಿದ್ದಾರೆ. ಅದೇ ರೀತಿಯಾಗಿ ಲಾಭ ಮತ್ತು ನಷ್ಟ ಅಂದ್ರೆ ಪ್ರಾಫಿಟ್ ಲಾಸ್ ಮೇಲೆ ಎಷ್ಟು ಪ್ರಶ್ನೆ ಕೇಳಿದಾರಪ್ಪ ಅಂದ್ರೆ ಇಲ್ಲಿ ಕೂಡ 2 ಪ್ರಶ್ನೆಯನ್ನು ಕೇಳಿದ್ದಾರೆ. SI ಮತ್ತು CI ಇದರ ಮೇಲೆ 1 ಪ್ರಶ್ನೆಯನ್ನು ಕೇಳಿದ್ದಾರೆ. 7 ಅಂದ್ರೆ ಪ್ರಶ್ನೆ 7 ಸಂಖ್ಯೆ ವ್ಯವಸ್ಥೆ ನಂಬರ್ ಸಿಸ್ಟಮ್ ಮೇಲೆ 3 ಪ್ರಶ್ನೆಯನ್ನು ಕೇಳಿದ್ದಾರೆ. ಸರಳೀಕರಣ ಅಂದ್ರೆ ಸಿಂಪ್ಲಿಫಿಕೇಶನ್ ಮೇಲೆ 2 ಪ್ರಶ್ನೆಯನ್ನು ಕೇಳಿರ್ತಾರೆ ಫ್ರೆಂಡ್ಸ್. ಅದೇ ರೀತಿಯಾಗಿ 9ನೇದು ಬಂದ್ಬಿಟ್ಟು ರೈಲ್ ಅಂದ್ರೆ ಟ್ರೈನ್ ಮೇಲೆ ಎಷ್ಟು ಪ್ರಶ್ನೆ ಕೇಳಿದಾರಪ್ಪ ಅಂದ್ರೆ 1 ಪ್ರಶ್ನೆಯನ್ನು ಕೇಳಿದ್ದಾರೆ. ಪೈಪ್ಗಳು ಮತ್ತು ಟ್ಯಾಂಕ್ಗಳ ಮೇಲೆ ಎಷ್ಟು ಪ್ರಶ್ನೆ ಕೇಳಿದಾರಪ್ಪ ಅಂದ್ರೆ 1 ಪ್ರಶ್ನೆಯನ್ನು ಕೇಳಿದ್ದಾರೆ. 11 ಅನುಪಾತದ ಮೇಲೆ 2 ಪ್ರಶ್ನೆಯನ್ನು ಕೇಳಿರ್ತಾರೆ. 12 ಬಂದ್ಬಿಟ್ಟು ವಯಸ್ಸು ಅಂದ್ರೆ ಏಜ್ ಮೇಲೆ 2 ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು 13ನೇದು ಬಂದ್ಬಿಟ್ಟು ಸಮಯದ ಕಾರ್ಯಗಳು 1 ಪ್ರಶ್ನೆಯನ್ನು ಕೇಳಿರ್ತಾರೆ. ಅದೇ ರೀತಿಯಾಗಿ ರೀಸನಿಂಗ್ ಮೇಲೆ ಎಷ್ಟು ಪ್ರಶ್ನೆಯನ್ನು ಕೇಳಿದಾರೆ ಅಂದ್ರೆ ನೋಡೋಣ ಬನ್ನಿ. ಕೋಡಿಂಗ್ ಡಿಕೋಡಿಂಗ್ ಮೇಲೆ 3 ಪ್ರಶ್ನೆಯನ್ನು ಕೇಳಿರ್ತಾರೆ. 2ನೇದು ಬಂದ್ಬಿಟ್ಟು ಕನ್ನಡಿ ಚಿತ್ರ ಅಂದ್ರೆ ಮಿರರ್ ಇಮೇಜ್ ಮೇಲೆ 1 ಪ್ರಶ್ನೆಯನ್ನು ಕೇಳಿರ್ತಾರೆ. 3ನೇದು ಬಂದ್ಬಿಟ್ಟು ಗಣಿತ ಕಾರ್ಯಾಚರಣೆ ಮ್ಯಾಥಮೆಟಿಕಲ್ ಆಪರೇಷನ್ ಮೇಲೆ 3 ಪ್ರಶ್ನೆಯನ್ನು ಕೇಳಿರ್ತಾರೆ. 4ನೇದು ಬಂದ್ಬಿಟ್ಟು ಕಾಣೆಯಾದ ಸಂಖ್ಯೆ ಮಿಸ್ಸಿಂಗ್ ನಂಬರ್ ಮೇಲೆ 1 ಪ್ರಶ್ನೆಯನ್ನು ಕೇಳಿರ್ತಾರೆ. 5ನೇದು ಬಂದ್ಬಿಟ್ಟು ಕ್ಯಾಲೆಂಡರ್ ಮೇಲೆ 1 ಪ್ರಶ್ನೆಯನ್ನು ಕೇಳಿರ್ತಾರೆ. 6ನೇದು ಬಂದ್ಬಿಟ್ಟು ರಕ್ತ ಸಂಬಂಧ ಅಂದ್ರೆ ಬ್ಲಡ್ ರಿಲೇಷನ್ ಮೇಲೆ 2 ಪ್ರಶ್ನೆಯನ್ನು ಕೇಳಿರ್ತಾರೆ. 7ನೇದು ಬಂದ್ಬಿಟ್ಟು ಸಾದೃಶ್ಯದ ಮೇಲೆ 3 ಪ್ರಶ್ನೆಯನ್ನು ಕೇಳಿರ್ತಾರೆ. 8ನೇದು ಬಂದ್ಬಿಟ್ಟು ಸಂಖ್ಯಾ ಸರಣಿ ನಂಬರ್ ಸಿರೀಸ್ ಮೇಲೆ 2 ಪ್ರಶ್ನೆಯನ್ನು ಕೇಳಿರ್ತಾರೆ ಫ್ರೆಂಡ್ಸ್. ಒಂಬತ್ತನೇದು ಯಾವುದಪ್ಪ ಅಂತಂದ್ರೆ ದಾಳಗಳ ಮೇಲೆ
ಇಲ್ಲಿ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತಾರೆ. 15 ಬಂದ್ಬಿಟ್ಟು ಆಸನದ ವ್ಯವಸ್ಥೆ. ಅಂದ್ರೆ ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಎಷ್ಟು ಪ್ರಶ್ನೆ ಕೇಳಿದಾರಪ್ಪ ಅಂದ್ರ 2 ಪ್ರಶ್ನೆಯನ್ನ ಕೇಳಿರ್ತಾರೆ. 11ನೇದು ಹೇಳಿಕೆಯ ತೀರ್ಮಾನ. ಹೇಳಿಕೆಯ ತೀರ್ಮಾನದ ಮೇಲೆ ಇಲ್ಲಿ ಕೂಡ 2 ಪ್ರಶ್ನೆಯನ್ನ ಕೇಳಿರ್ತಾರೆ. 12ನೇದು ಗಡಿಯಾರದ ಮೇಲೆ ಟೈಮ್ ಮೇಲೆ ಒಂದು ಪ್ರಶ್ನೆಯನ್ನ ಕೇಳಿರ್ತಾರೆ.